ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಶೇಷವಾದ ದಸರಾ ಗೊಂಬೆ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ನವರಾತ್ರಿ ಬಂದೇ ಬಿಡ್ತು, ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಸಖತ್ತಾಗಿರೋ ಬೊಂಬೆ ಮನೆನ ತೋರಿಸೋದಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ನೋಡಿ, ಸುತ್ತಮುತ್ತ ಎಷ್ಟು ಬೊಂಬೆಗಳಿದೆ, ಸಾವಿರಾರು ಬೊಂಬೆಗಳು ಇಲ್ಲಿದೆ. ನಾವಿವತ್ತು ಬಂದಿರೋ ಜಾಗ ಯಾವುದು ಅಂದರೆ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಲೊಕೇಟ್ ಆಗಿರುವ NS ಟೆಕ್ಸ್ಟೈಲ್ಸ್ ಆ್ಯಂಡ್ ಪೂಜಾ ಸೆಂಟರ್. ಇಲ್ಲಿ ನಿಮಗೆ ಟೋಟಲ್ ಆಗಿ 3 ಫ್ಲೋರಲ್ಲಿ ಬೊಂಬೆಗಳು ಸಿಗ್ತಾ ಇದೆ. ಇಂಥ ಗೊಂಬೆ ಇಲ್ಲಿ ಸಿಗಲ್ಲ ಅಂತ ಹೇಳೋ ಆಗಿಲ್ಲ, ಅಷ್ಟು ಗೊಂಬೆಗಳು ಇಲ್ಲಿದೆ. ಸೊ ಬನ್ನಿ, ವಿಡಿಯೋನ ಮಿಸ್ ಮಾಡ್ದಲೇ ಕೊನೆ ತನಕ ನೋಡಿ. ಇಲ್ಲಿ ಯಾವ್ಯಾವ ಥರ ಬೊಂಬೆಗಳಿದೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಎಷ್ಟು ವೆರೈಟೀಸ್ ಆಫ್ ಗೊಂಬೆಗಳಿದೆ ಅಂತ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ನಮಸ್ತೆ, ನಮ್ಮ ಹತ್ರ ಇವಾಗಿರೋ ಅಷ್ಟು ಸೆಟ್ ನಾನು ನಿಮಗೆ ಹೇಳ್ತೀನಿ ಯಾವುದೆಲ್ಲ ಇದೆ ಅಂತ. ಸೊ ವೆರಿ ಮಿನಿಯೇಚರ್ ಸೆಟ್ ಆಗಿ ನಮ್ಮ ಹತ್ರ ಕೃಷ್ಣ ಲೀಲಾ ಇದೆ. ಇಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಆಲ್ಮೋಸ್ಟ್ ಆಲ್ ದ ಕೃಷ್ಣ ಲೀಲಾ ಕಾನ್ಸೆಪ್ಟ್ ಇಸ್ ಕವರ್ಡ್ ಇದರಲ್ಲಿ. ಇನ್ ದ ಫ್ರಂಟ್ ಇಲ್ಲಿ ಬಂದರೆ ಶ್ರೀರಂಗಮ್ ಇದೆ. ಶ್ರೀರಂಗಮಲ್ಲೂ ಅಷ್ಟೇ, ಯು ಹ್ಯಾವ್ ದ ಎಂಟೈರ್ ಸೆಟ್ ಇನ್ ದಿಸ್. ಕಮಿಂಗ್ ಹಿಯರ್ ವಿ ಹ್ಯಾವ್ ಪ್ರದೋಷಮ್ ಸೆಟ್. For a unique collection we have Kathakali set there. Coming back here ಕಾರ್ತಿಕೈ ಪೆನ್ಗಳಿದೆ. ಡಿಫ್ರೆಂಟ್ ಆಗಿ ನಮ್ಮ ಹತ್ರ ಈ ಸರಿ ಬಂದಿರೋ ಸೆಟ್ ಬಂದ್ಬಿಟ್ಟು ತೇರ್ ಸೆಟ್. ಪೆರುಮಾಳ್ ಉತ್ಸವರ್ ಮೂರ್ ಪೀಸ್ ಬರುತ್ತೆ. ಇಲ್ಲಿ ರಾಮರ ಪಟ್ಟಾಭಿಷೇಕ ಒಂದು ಫುಲ್ ಸೆಟ್ ಬರುತ್ತೆ. ಹಿಂದೆಗಡೆ ಡಿಫ್ರೆಂಟ್ ಆಗಿ ನೀವು ನೋಡ್ತೀರಾ ಅಂದರೆ ಕಲ್ಕತ್ತಾ ಕಾಲಿ ಇದೆ. ಕಮಿಂಗ್ ಬ್ಯಾಕ್ ಸಮಯಪುರ ಅಮ್ಮ ಗೋಲ್ಡನ್ ಫಿನಿಶ್ ಪೇಂಟಿಂಗ್ ಅಲ್ಲಿ ಬ್ರಹ್ಮೋತ್ಸವ ಇದೆ. 10 ಪೀಸ್ ಬರುತ್ತೆ ಇದರಲ್ಲಿ. ಕಾಮಾಕ್ಷಿ ಬೆಳಕು, ವರಲಕ್ಷ್ಮಿ ವ್ರತಂ, ಮಾಯಾ ಬಜಾರ್ ಬಿಗರ್ ಸೈಜ್ 1 ಫೀಟ್ ಬರುತ್ತಿದ್ದು. ವೆಜಿಟೇಬಲ್ ಕಾರ್ಟ್, ನರಸಿಂಹ ಸ್ವಾಮಿ 15 ಇಂಚ್, ಪೆರುಮಾಳ್ ಕುಂಭಾಭಿಷೇಕಂ. ಸೊ ಇಲ್ಲಿ ನೋಡಿ, ಕುಂಭಾಭಿಷೇಕ ಮಾಡಬೇಕಾದ್ರೆ ಹೇಗೆ ಇದೆ ಅದೇ ಥರ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ತುಂಬ ಯೂನಿಕ್ ಆಗಿರುವಂಥ ಸೆಟ್ ಇದು. ನೀವೇನಾದರೂ ಯೂನಿಕ್ ಸೆಟ್ ನೋಡ್ತೀರಾ ಅಂದರೆ ದಿಸ್ ಈಸ್ ಒನ್ ಆಫ್ ಇಟ್ ಅಂತ ಹೇಳ್ಬೋದು. ಗೇಮ್ಸಲ್ಲಿ ನೋಡ್ತೀರಾ ಅಂದರೆ ಇಲ್ಲಿ ಗೋಲಿ ಸೆಟ್ ಇದೆ. ಅಜ್ಜಿದು ಅಷ್ಟೇ. ಇಲ್ಲಿ ನೋಡಿ, ಗೋಪುರ ಎಲ್ಲ ದೇವರು ಪ್ರತಿಯೊಂದು ಎಷ್ಟು ಡೀಟೇಲಿಂಗ್ ಆಗಿರೋ ಸೆಟ್ ಕೂಡ ಇಲ್ಲಿದೆ ನಿಮಗೆ. ಇಲ್ಲಿ ಮೀನಾಕ್ಷಿ ಕಲ್ಯಾಣ ಸೆಟ್, ಹಾಗೆ ಇಲ್ಲಿ ಅಷ್ಟಲಕ್ಷ್ಮಿ ಅವ್ರದ್ದು ಸೆಟ್. ನೋಡಿ, ಯೂನಿಕ್. ಮನೆ ಹತ್ರ ನಲ್ಲಿಗೆ ಹೇಗೆ ವೆಯ್ಟ್ ಮಾಡಿಕೊಂಡು ಕೊಡ ಇಟ್ಕೊಂಡು ಹೋಗಿ ನೀರು ತೊಗೊಬರ್ತೀವಲ್ಲ, ದಿಸ್ ಈಸ್ ನೈಸ್. ಕ್ರಿಕೆಟ್ ಸೆಟ್ ಫುಲ್ ಸೆಟ್ ಇದೆ. ಇದರಲ್ಲಿ ನಮಗೆ 3 ವೇರಿಯೇಷನ್ಸ್ ಬರುತ್ತೆ. ಹೋಗ್ತೀರಾ ಅಂದರೆ ವಿ ಆಲ್ಸೋ ಹ್ಯಾವ್ ಬಾಕ್ಸಿಂಗ್ ಸೆಟ್ ದಿಸ್ ಟೈಮ್ ಇನ್ ಕಂಪ್ಲೀಟ್ ಹೋಲ್ ಪ್ಯಾಟ್ರನಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ. ನಮ್ಮ ಟೆನ್ನಿಸ್ ಸೆಟ್. ಸೊ ಇಲ್ಲಿ ನೋಡಿ, ಕೈಲಾಸದಲ್ಲಿ ಎಷ್ಟು ಚೆನ್ನಾಗಿರೋ ಹಾಗೆ ಕೈಲಾಸ ಸೆಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಟೋಟಲ್ ಆಗಿ 16 ಪೀಸಸ್ ಬರುತ್ತೆ. ನಾನು ಆವಾಗಲೇ ತೋರಿಸಿರೋ ಹಾಗೆ ಪಾನಿಪುರಿ ಸೆಟ್ ಕೂಡ ಇದೆ. ಇದರಲ್ಲೂ ಡಿಫ್ರೆಂಟ್ ಸೈಜಸಲ್ಲಿದೆ, ಎಲ್ಲ ಒಂದೇ ಸೈಜ್ ಅಂತ ಹೇಳೋ ಹಾಗಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಲಿಂಗ, ಹಾಗೆ ಇಲ್ಲಿ ನವದುರ್ಗೆಯರು. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ, ನಂದಿ, ಲಿಂಗ, ಇಲ್ಲಿ ದೇವರ ವಿಗ್ರಹ ಎಲ್ಲ ತುಂಬ ಚೆನ್ನಾಗಿದೆ. ಈ ಪೂರಿ ಜಗನ್ನಾಥ ಸ್ವಾಮಿ ಸೆಟ್ ಕೂಡ ಇದೆ. ಹಾಗೆ ದೇವರ ಸೆಟ್ಟು ಪ್ರತಿಯೊಂದು ಇಲ್ಲಿ ಸೆಟ್ಸ್ ವೈಸಲ್ಲಿ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ರಾವಣ ಅಲ್ಲ, ಕುಂಭಕರ್ಣ ನಿದ್ದೆ ಮಾಡ್ತಿರೋದು, ಇಲ್ಲಿ ಎಬ್ಬಿಸ್ತಾ ಇರೋದು, ಅವನಿಗೆ ಊಟ ಎಲ್ಲ, ಅದ್ರ ಸೆಟ್ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ಸೆಟ್ ಇದೆ. ದಶಾವತಾರದಲ್ಲೂ ದೊಡ್ಡ ಸೈಜ್ ಇರೋದು, ಇದು ದೊಡ್ಡ ಸೈಜಲ್ಲಿರೋ ಸೆಟ್ಗಳಿದೆಲ್ಲ. ಹಾಗೆ ಮಣ್ಣಿನ ಗೊಂಬೆಗಳು, ಪೇಪರ್ ಗೊಂಬೆಗಳು, ಹಾಗೆ ಬ್ರಾಸ್ ಕೋಟೆಡ್ ಗೊಂಬೆಗಳು ಕೂಡ ಸಿಗುತ್ತೆ. ದಿಸ್ ಈಸ್ ಯೂನಿಕ್. ಹಾಗೆ ಬ್ರಾಸ್ ಕೋಟೆಡಲ್ಲಿ ಶ್ರೀಮಂತಂ ಸೆಟ್ ನೋಡೋದಾದರೆ ಅದು ಕೂಡ ಇದೆ. ಇಲ್ಲಿ ಶ್ರೀಹರಿ ಮಲ್ಗಿರೋ ಹಾಗೆ. ಇಲ್ಲಿ ನೋಡಿ, ರಾವಣ ದರ್ಬಾರ್ ಸೆಟ್. ಇದರಲ್ಲಿ ನಿಮಗೆ ಟೋಟಲ್ ಆಗಿ ಅರೌಂಡ್ 16 ಪೀಸಸ್ ಏನೋ ಬರುತ್ತೆ. ಆಂಜನೇಯ ಇರೋದು. ಕೈಲಾಸದಲ್ಲಿ ಇದೊಂದು ಡಿಫ್ರೆಂಟ್ ಆಗಿರೋ ಯೂನಿಕ್. ಇದೆಲ್ಲ ಆವಾಗಲೇ ಹೇಳಿರೋ ಹಾಗೆ ಬ್ರಾಸ್ ಕೋಟೆಡ್ ಗೊಂಬೆಗಳು. ಇಲ್ಲಿ ಅಷ್ಟೇ ಮದುವೆ ಕಲ್ಯಾಣ ಸೆಟ್.
ಸೊ ಇಲ್ಲಿ ನೋಡಿ ಸಮುದ್ರ ಮಂಥನ ಸೆಟ್, ಈ ಕಡೆ ಎಲ್ಲ ದೇವತೆಗಳು, ಈ ಕಡೆ ಎಲ್ಲ ರಾಕ್ಷಸರು ಅಮೃತಕ್ಕೋಸ್ಕರ ಹೊಡೆದಾಡ್ತಾ ಇದ್ರಲ್ವ, ಆ ಸೆಟ್ ಕೂಡ ಇದೆ. ಇದರಲ್ಲೂ ಅಷ್ಟೇ ಇಲ್ಲಿ ನಾಮಕರಣ ಮಾಡ್ತಿರೋ ಸೆಟ್ಟು, ಕ್ರಿಕೆಟ್ ಸೆಟ್ಟಲ್ಲಿ ಯೂನಿಕ್ ಆಗಿರೋ ಪ್ಲೇ ಗ್ರೌಂಡ್ ಅಂದರೆ ಗೇಮ್ಸಲ್ಲೂ ಅಷ್ಟೇ ಸಾಕಷ್ಟು ಯೂನಿಕ್ ಕಲೆಕ್ಷನ್ಸ್ ಕೂಡ ಇದೆ. ಇಲ್ಲಿ ಕರಗಟ್ಟಕರಂ ಸೆಟ್ ಕೂಡ ಇದೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 8 ಪೀಸಸ್ ಏನೋ ಬರುತ್ತೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೆಟ್ ಕೂಡ ಇದೆ. ಇಲ್ಲಿ ಪಟ್ಟಿಕಾಡಿ ಅಮ್ಮನವರು ಅವ್ರ ಸೆಟ್ ಕೂಡ ಇದೆ, ನಾಟ್ಯ ಮಾಡ್ತಾ ಇರೋದು. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ನೋಡಿ ಕೋಲಂ ಸೆಟ್ ಇದೆ. ಇಲ್ಲಿ ಕೋಕೋನಟ್ ಶಾಪ್, ಇದೆಲ್ಲ ಕೋಕೋನಟ್ಸು. ಇಲ್ಲಿ ಕೋಕೋನಟ್ನ ಕಟ್ ಮಾಡ್ತಾ ಇರೋದು, ಇವರು ಕೋಕೋನಟ್ನ ಎಂಜಾಯ್ ಮಾಡ್ತಾ ಇರೋದು. ಇಲ್ಲಿ ಲಕ್ಷ್ಮಿ, ಸರಸ್ವತಿ, ದುರ್ಗೆ, ಹಾಗೆ ಭದ್ರ, ಹಾಗೆ ಇಲ್ಲಿ ಗಿಲ್ಲಿ ದಾಂಡು ಆಡ್ತಾ ಇರೋದು. ಇಲ್ಲಿ ತಿರುಚಂದ್ರಪುರಂ ಸೆಟ್ ಇದೆ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ, ಮಧುರಾ ಕೃಷ್ಣ ಸೆಟ್ ಇದೆ. ಇಲ್ಲಿ ಕುಸ್ದಾ ಸೆಟ್ ಇದೆ. ಹಾಗೆ ಪೂಕಲಿ ಅಂದರೆ ಫ್ಲವರ್ ಶಾಪ್ ಸೆಟ್ ಇದೆ. ಹಾಗೆ ಇಲ್ಲಿ ಟೆನ್ನಿಸ್ ಸೆಟ್ಟು. ಇಲ್ಲಿ ನೋಡಿ ಪೆರುಮಲ್ ತ್ಯಾಗರ್. ಇಲ್ಲಿ ನೋಡಿ ಇಡ್ಲಿ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ದೋಸೆ ಹಾಕ್ತಾ ಇದ್ದಾರೆ, ಇಲ್ಲಿ ಇಡ್ಲಿನ ಕುಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಇಡ್ಲಿನ ಸರ್ವ್ ಮಾಡ್ತಾ ಇದ್ದಾರೆ. ಇವರು ಅಷ್ಟೇ. ಇಲ್ಲಿ ವಡಾ ಸೆಟ್, ಇಲ್ಲಿ ವಡಾನ ಪ್ರಿಪೇರ್ ಮಾಡ್ತಾ ಇರೋದು. ಇಲ್ಲಿ ಪಾಂಡುರಂಗ. ಇಲ್ಲಿ ನೋಡಿ ಮಲೇಷ್ಯಾದಲ್ಲಿರುವ ಮುರುಘಾಸರ್ದು ಅದು ಕೂಡ ವಿಗ್ರಹ ಬ್ರಾಸ್ ಕೋಟೆಡ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಪ್ರದೋಷಂ ಸೆಟ್. ಹಾಗೆ ಸೆಟ್ಗಳಂತೂ ಏನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು ನೋಡಿ ರೇಣುಕಾ ಯಲ್ಲಮ್ಮ, ಸಖತ್ ಯೂನಿಕ್ ಆಗಿದೆ. ಇಲ್ಲಿ ಕಾಟುಕೆ ಸೆಟ್, ವರಹ ಮೂರ್ತಿ ಬ್ರಾಸ್ ಕೋಟೆಡಲ್ಲೂ ಅಷ್ಟೇ. ಇಲ್ಲಿ ಗೋಪುರಂ ನೋಡ್ತಾ ಹೋದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇಲ್ಲೂ ನೋಡಿ, ಇಲ್ಲಿ 2 ಅರ್ಧನಾರಿ ಸೆಟ್, ಈ ಕಡೆಯಿಂದ ಒಂದು ಮುಖ, ಆ ಕಡೆಯಿಂದ ಒಂದು ಮುಖ ನೋಡಿ. ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ, ಇದು ಸಖತ್ತಾಗಿದೆ. ವಿಷ್ಣು ರೂಪಂ. ನೀವಿಲ್ಲಿ ನೋಡ್ಬೋದು, ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಸಾಕಷ್ಟು ಗೊಂಬೆ ಕಲೆಕ್ಷನ್ಸ್ ಇದೆ. ಮಣ್ಣಿನ ಗೊಂಬೆಗಳು, ಪೇಪರ್ ಗೊಂಬೆಗಳು, ಬ್ರಾಸ್ ಕೋಟೆಡ್ ಗೊಂಬೆಗಳು ಅಂತ. ಫಸ್ಟ್ ಫ್ಲೋರಲ್ಲೂ ತುಂಬ ಇದೆ, ಸೆಕೆಂಡ್ ಫ್ಲೋರಲ್ಲಂತೂ ಇನ್ನೂ ಜಾಸ್ತಿ ಇದೆ. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ಶಾಪ್ ನೇಮು, ಕಾಂಟ್ಯಾಕ್ಟ್ ನಂಬರು, ಅವ್ರ ಇನ್ಸ್ಟಾಗ್ರಾಮ್ ನೇಮು ಪ್ರತಿಯೊಂದೂ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನೇ ಕ್ವೈರೀಸ್ ಇತ್ತು ಅಂದರೆ ಅವ್ರಿಗೆ ಕಾಲ್ ಮಾಡ್ಬೋದು. ಶಾಪ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6:30ಗೆ ಓಪನ್ ಆಗಿ 9 o'clock ತನಕ ಇರ್ತಾರೆ. ಸೊ ಏನೇ ಕ್ವೈರೀಸ್ ಇದ್ದರೂ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಎಷ್ಟು ವೆರೈಟೀಸ್ ಆಫ್ ಗೊಂಬೆಗಳಿದೆ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಟೋಟಲ್ ಆಗಿ ಮಣ್ಣಿನ ಗೊಂಬೆಗಳು, ಪೇಪರ್ ಗೊಂಬೆಗಳು, ಆ ಥರ ಸುಮಾರು ವೆರೈಟೀಸ್ ಆಫ್ ಗೊಂಬೆಗಳು ಇಲ್ಲಿ ಸಿಗುತ್ತೆ. ಈಗ ನವರಾತ್ರಿ ವಿಶೇಷವಾಗಿ ಇಲ್ಲಿ ದೇವಿಯರ ಗೊಂಬೆಗಳು, ಹಾಗೆ ದೇವರ ವಿಗ್ರಹಗಳು, ಸುಬ್ರಹ್ಮಣ್ಯ ಸ್ವಾಮಿ, ಲಕ್ಷ್ಮಿ, ಹಾಗೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಅಷ್ಟಲಕ್ಷ್ಮಿಯರು. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಪಾಂಡುರಂಗ ಸ್ವಾಮಿ. ಇಲ್ಲೂ ಅಷ್ಟೇ ಆಂಜನೇಯ, ಚಿಕ್ಕದು ದೊಡ್ಡದು ತುಂಬ ವೆರೈಟೀಸ್ ಇದೆ. ಗಣೇಶ, ಇಲ್ಲಿ ನೋಡಿ ಗಣೇಶ ವಿಗ್ರಹ, ನವದುರ್ಗಿಯರು, ಅಷ್ಟಲಕ್ಷ್ಮಿಯರು, ಸರಸ್ವತಿ, ಹಾಗೆ ವರಹ ಮೂರ್ತಿ. ಇಲ್ಲಿ ಲಕ್ಷ್ಮಿ ವಿತ್ 5 ತಲೆ ಇರೋ ಆ ಥರ ಗಣೇಶ. ಇಲ್ಲಿ ನೋಡಿ ಚಿಕ್ಕ ನವದುರ್ಗಿಯರ ಮುಖಗಳು ತುಂಬಾ ಇದೆ ಇಲ್ಲಿ. ಇಲ್ಲಿ ಭರತ, ಪಾಂಡುರಂಗ, ರಾಮ, ಲಕ್ಷ್ಮಣ, ಸೀತಾದೇವಿ, ಹಾಗೆ ಇಲ್ಲೂ ಅಷ್ಟೇ ಸೀತಾಮಾತೆ ಮತ್ತು ರಾಮ ಇರೋ ಥರ ಪೊಂಗಮೈ ಸೆಟ್. ಮತ್ತು ಇಲ್ಲಿ ತುಂಬ ಇದೆ. ಇಲ್ಲಿ ರಾಮ, ಲಕ್ಷ್ಮಣ, ಆಂಜನೇಯ, ಭರತ, ಇಲ್ಲಿ ಜಟಾಯು ಪಕ್ಷಿಗೆ ಮೋಕ್ಷ ಕೊಡ್ತಾ ಇರೋದು, ಇಲ್ಲಿ ರಾವಣ ಮನೆ ತುಂಬ ಇದೆ. ಹಾಗೆ ಇಲ್ಲಿ ನಿಮ್ಗೆ ಈಸಿ ಆಗಲಿ ಅಂತ ಎಲ್ಲದಕ್ಕೂ ಲೇಬಲ್ ಕೂಡ ಮಾಡಿಟ್ಟಿದ್ದಾರೆ. ನಿಮಗೆ ತಿಳ್ಕೊಂಡು ತೊಗೊಳ್ಬೇಕು ಅಂತ ಅನಿಸಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ಗೊಂಬೆ ಎಷ್ಟು ಚೆನ್ನಾಗಿದೆ. ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇರೋದು. ಇಲ್ಲಿ ರಾಮ ದಶರಥನ ವದನ ಮಾಡ್ತಾ ಇರೋ ಥರ ಎಷ್ಟು ಚೆನ್ನಾಗಿದೆ. ಡೀಟೇಲ್ ನೋಡಿ ಪ್ರತಿಯೊಂದು ಗೊಂಬೆದು. ಇಲ್ಲೂ ಅಷ್ಟೇ ರಾಮಸೇತು. ಆವಾಗಲೇ ರಾಮಸೇತು ತೋರಿಸಿದ್ದೆ ನಿಮಗೆ. ಅದರಲ್ಲಿ ಇದು ಇನ್ನೊಂದು ಡಿಫ್ರೆಂಟ್ ಸೈಜ್.
ಇದನ್ನಂತೂ ನೀವು ನೋಡಲೇಬೇಕು ನೋಡಿ. ರಾವಣನ ದರ್ಬಾರ್ ಮಾಡ್ಬೇಕಾದ್ರೆ ಹೇಗೆ ರಾವಣನ ಅರಮನೆ ಅಲ್ಲೆಲ್ಲರೂ ಇರೋದು. ಇಲ್ಲಿ ನೋಡಿ ಆಂಜನೇಯ ಎಷ್ಟು ಆಂಜನೇಯನ ಬಾಲಕ್ಕೆ ಬೆಂಕಿ ಇಟ್ಟಾಗ ಹೇಗೆ ಅದನ್ನು ಸುತ್ತಿ ಸುತ್ತಿ ಕೂತ್ಕೊಂಡಿದ್ರು, ಅದನ್ನು ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ನಾಟ್ಯ ಮಾಡ್ತಾ ಇರೋದು. ಹಾಗೆ ಇಲ್ಲಿ ನಾಮಕರಣದ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ. ಅಜ್ಜಿ, ತಾತ, ಅಪ್ಪ, ಅಮ್ಮ, ರಿಲೇಟಿವ್ಸ್ ಎಲ್ಲ ಸೇರಿ ಮಗುವಿಗೆ ನಾಮಕರಣ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ನೀವು ನೋಡಿ, ಈ ಕಡೆಯಿಂದ ನೋಡಿದರೆ ಗಣೇಶ, ಈ ಕಡೆಯಿಂದ ನೋಡಿದರೆ ಆಂಜನೇಯ. ಸೊ ನೀವಿಲ್ಲಿ ನೋಡ್ಬೋದು ರಾಮ, ಲಕ್ಷ್ಮಣ, ಸೀತೆ, ಆ ಥರ ಗೊಂಬೆಗಳು, ಆಂಜನೇಯ, ಅದರಲ್ಲಿ ಚಿಕ್ಕ ಸೈಜು, ದೊಡ್ಡ ಸೈಜು ಎಲ್ಲ ರೀತಿಯ ಗೊಂಬೆಗಳು ನಿಮ್ಗಿಲ್ಲಿ ಸಿಗತ್ತೆ. ಸೊ ಇಲ್ಲಿ ನೀವು ನೋಡೋದಾದರೆ ಸ್ವರ್ಗವಾಸಿ, ಹಾಗೆ ಮದುವೆ ಸೆಟ್ಟು, ಜೊತೆಗೆ ಶ್ರೀಮಂತ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಐಸ್ ಕ್ರೀಮ್ ಸೆಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಮಕ್ಕಳು ಗೋಲಿ ಆಡೋ ಥರ. ವಾವ್, ಫಿನಿಶಿಂಗ್ ನೋಡಿ, ಒಂದಕ್ಕಿಂತ ಒಂದು ಗೊಂಬೆಗಳು ಎಷ್ಟು ಚೆನ್ನಾಗಿದೆ ಅಂತ. ನೀವು ನೋಡ್ತಾ ಹೋದರೆ ಇಲ್ಲಿ ಸಾವಿರಾರು ಗೊಂಬೆಗಳಿದೆ. ನಿಮಗೆ ಯಾವ ಥರ ಬೇಕೋ ಗೊಂಬೆಗಳು. ಹಾಗೆ ನೀವು ನೆನ್ಪಿಟ್ಕೊಳ್ಳಿ, ಇದೆಲ್ಲ ಮಣ್ಣಿನ ಹಾಗೂ ಪೇಪರ್ ಗೊಂಬೆಗಳು. ಆವಾಗಲೇ ಒಂದು ಸೀಮಂತ ಮಾಡ್ತಿರೋ ಅಂಥ ಸೆಟ್ನ ತೋರಿಸ್ದೆ. ಅದರಲ್ಲಿ ಇದು ಇನ್ನೊಂದು ಮೀಡಿಯಮ್ ಸೈಜು. ಹಾಗೆ ನೀವಿಲ್ಲಿ ನೋಡಿ ಉಪವನ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಡೀಟೇಲಿಂಗಾಗಿ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಗಿಲ್ಲಿ ದಾಂಡು ಆಡೋ ಥರ ಗಿಲ್ಲಿ ಸೆಟ್. ಜೊತೆಗೆ ನೀವಿಲ್ಲಿ ನೋಡೋದಾದರೆ ಪಾನಿಪುರಿ. ವಾವ್, ಪಾನಿಪುರಿ ಅಂದರೆ ನಮಗೆಲ್ಲ ಎಷ್ಟು ಇಷ್ಟ ಅಲ್ವಾ. ಅದೇ ಥರ ಪಾನಿಪುರಿ ಸೆಟ್ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಸಕ್ಕತ್ತಾಗಿದೆ, ಒಂದಕ್ಕಿಂತ ಒಂದು ಗೊಂಬೆಗಳು. ಕಲೆಕ್ಷನ್ ಕೂಡ ಅಷ್ಟೇ. ಇಲ್ಲಿ ನೋಡಿ ದಾಳಿಂಬೆ ಹಣ್ಣು, ಜೊತೆಗೆ ಆರೆಂಜ್, ಆ್ಯಪಲ್ ಅಂತ ಫ್ರೂಟ್ಸಲ್ಲೂ ನಿಮಗೆ ಸಾಕಷ್ಟು ವೆರೈಟೀಸಲ್ಲಿ ಇಲ್ಲಿ ಗೊಂಬೆಗಳು ಸಿಗತ್ತೆ. ಸೊ ಹೇಳಬೇಕಂದ್ರೆ ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರಲ್ಲಿ ಎರಡೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಫಸ್ಟ್ ಫ್ಲೋರಲ್ಲಿ ನೀವು ನೋಡಿರ್ಬೋದು ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ. ಅದೇ ಥರ ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ. ಇಲ್ಲಿ ಲಕ್ಷ್ಮೀ, ಸರಸ್ವತಿ, ಪಾಂಡುರಂಗ, ಹಾಗೆ ಕೃಷ್ಣ, ವ್ಯಾಸರು ಅಂತ ಸುಮಾರು ವಿಗ್ರಹಗಳು, ಗೊಂಬೆಗಳೆಲ್ಲ ಇದೆ. ಇಲ್ಲಿ ನೋಡಿ ತರಕಾರಿ ಸೆಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈರುಳ್ಳಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು. ನೋಡಿ ತೋರಿಸ್ತೀನಿ, ಇದು ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಬೆಳ್ಳುಳ್ಳಿ, ವಾವ್ ಸಖತ್ತಾಗಿದೆ. ಇಲ್ಲೂ ಅಷ್ಟೇ ಮೆಣಸಿನ್ಕಾಯಿ, ಈರುಳ್ಳಿ. ಆ ಫಿನಿಶಿಂಗ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಗೊಂಬೆಗಳದ್ದು ಅಂತ. ಕೃಷ್ಣನ ಮೂರ್ತಿಗಳಲ್ಲೂ ಅಷ್ಟೇ ಸಾಕಷ್ಟು ಡಿಫ್ರೆಂಟ್ ಸೈಜಲ್ಲಿ ಡಿಫ್ರೆಂಟ್ ಡಿಸೈನಲ್ಲಿದೆ. ಕೃಷ್ಣ, ರುಕ್ಮಿಣಿ, ಕೃಷ್ಣ ಸಿಂಗಲ್ ಆಗಿರೋದು, ಹಾಗೆ ಗಣೇಶ, ಸರಸ್ವತಿ, ಹಾಗೆ ನಾರಿಯರು ನಾಟ್ಯ ಮಾಡ್ತಿರೋದು. ಪ್ರತಿಯೊಂದು ಕಲೆಕ್ಷನ್ಸ್ ಬಗ್ಗೆ ಅಂತೂ ಹೇಳ್ತಾ ಹೋದರೆ ಒಂದಕ್ಕಿಂತ ಒಂದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಹೇಳ್ದಂಗೆ ಡಿಫ್ರೆಂಟ್ ಸೈಜಸಲ್ಲಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆಗಳು. ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ರಾಮ್ ಸೇತು ಕಟ್ಟಬೇಕಾದ್ರೆ ಹೇಗೆ ಆಂಜನೇಯ ಅವರೆಲ್ಲ ಕಷ್ಟಪಟ್ಟರು, ರಾಮನಿಗೋಸ್ಕರ ಕಷ್ಟಪಟ್ಟು ಸೇತುವೆ ಮಾಡಿದರು, ಅದನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಎಷ್ಟು ಚೆನ್ನಾಗಿ ಸೆಟ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಸಂಜೀವಿನಿ ಬೆಟ್ಟ, ಆಂಜನೇಯ ಸಂಜೀವಿನಿ ಬೆಟ್ಟ ಹತ್ತುತ್ತಾ ಇರೋದು. ಹೇಳಿಲ್ವಾ, ಫ್ರೂಟ್ಸಲ್ಲೂ ಅಷ್ಟೇ ಸುಮಾರು ರೀತಿಯ ಫ್ರೂಟ್ಸ್ಗಳು ಮಾಡಿದ್ದಾರೆ. ಇಲ್ಲಿ ಸೇಮ್ ನೋಡಿ, ಬಾಳೆಹಣ್ಣು ಹೇಗೆ ಇದು ಸಡನ್ನಾಗಿ ನೋಡಿದರೆ ನಿಮ್ಗೆ ಗೊತ್ತೇ ಆಗಲ್ಲ ಇದು ಮಣ್ಣಿಂದು ಅಂತ. ಇಲ್ಲಿ ಅಷ್ಟಲಕ್ಷ್ಮಿಯರ ಸೆಟ್, ಇದು ಕೂಡ ಅಷ್ಟೇ. ಇದರಲ್ಲೂ ನಿಮಗೆ ಡಿಫ್ರೆಂಟ್ ಸೈಜಸಲ್ಲೆಲ್ಲ ಸಿಗತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರಿ ರಾಜರಾಜೇಶ್ವರಿ, ಹಾಗೆ ವೈಕುಂಠದಲ್ಲಿರುವ ಶ್ರೀನಿವಾಸ, ಜೊತೆಗೆ ಇಲ್ಲೂ ಅಷ್ಟೇ ಪಾಂಡುರಂಗ, ಆಂಜನೇಯ, ರಾಮ, ಲಕ್ಷ್ಮಣ, ರಾಮನ ಸಿಂಗಲ್ ವಿಗ್ರಹ. ಇಲ್ಲಿ ನೋಡಿ ಮರದಲ್ಲಿ ದುರ್ಗೆ. ಹಾಗೆ ಇಲ್ಲೂ ಅಷ್ಟೇ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಕಲೆಕ್ಷನ್ಸ್ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಜಾಲಹಳ್ಳಿ ಕಡೆ ನೀವು ಬಂದಾಗ ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡಿ. ನೀವೇನಾದ್ರು ನಿಮ್ಮ ಮನೇಲಿ ದಸರಾ ಗೊಂಬೆಗಳನ್ನು ಕೂರಿಸ್ತೀರಾ, ತುಂಬ ಚೆನ್ನಾಗಿರೋ ಗೊಂಬೆಗಳನ್ನು ಕೂರಿಸ್ಬೇಕಂತ ನಿಮ್ಗೆ ಆಸೆ ಇದ್ದರೆ ಈ ಶಾಪ್ನ ನೀವಂತೂ ವಿಸಿಟ್ ಮಾಡಲೇಬೇಕು. ಇಲ್ಲಿ ನೋಡಿ ತರಕಾರಿ ಸೇಲ್ ಮಾಡ್ತಾ ಇರೋದು, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಬದನೆಕಾಯಿ, ಹಾಗೆ ತುಂಬ ಚೆನ್ನಾಗಿದೆ. ಫ್ರೂಟ್ಸ್ ಕಾರ್ಟ್, ಇಲ್ಲಿ ನೋಡಿ ತರಕಾರಿನ ಕಾರ್ಟಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ದೇವಸ್ಥಾನ ವಿಗ್ರಹ,
ಇಲ್ಲಿ ಕೃಷ್ಣ, ಕುಚೇರ ಮತ್ತು ಹಲ್ಯ ಮೋಕ್ಷಂ ಸೆಟ್ಟು, ಕೈಲಾಸನೂ ಕೂಡ ಗೊಂಬೆಗಳಲ್ಲಿ ಮಾಡಿದ್ದಾರೆ. ಶಿವ, ಪಾರ್ವತಿ, ಗಣೇಶ ಹಾಗೆ ಕೈಲಾಸದಲ್ಲಿರೋ ಥರ. ಇಲ್ಲಿ ಜಲಕ್ರೀಡೆ ಆಡ್ತಾ ಇರೋದು, ಇಲ್ಲಿ ಗೋಪಿಕೆಯರ ಡ್ಯಾನ್ಸು, ಹಾಗೆ ಇಲ್ಲಿ ಕೃಷ್ಣ ಕಂಸನ ವದನ ಮಾಡ್ತಾ ಇರೋದು. ಜೊತೆಗೆ ಹಾಗೆ ಇಲ್ಲಿ ನೋಡ್ಬೋದು ಕೃಷ್ಣ ಗೋವರ್ಧನಗಿರಿ ಬೆಟ್ಟನ ಎತ್ತಿರೋದು, ಹಾಗೆ ಕೃಷ್ಣ ಕಾಳಿಂಗರ ಮೇಲೆ ನಿಂತ್ಕೊಂಡು ನೃತ್ಯ ಮಾಡ್ತಾ ಇರೋದು. ನೀವೇನಾದರೂ ಗಣೇಶನ ಮೂರ್ತಿ ನೋಡ್ತಾ ಇದ್ರು ಕೂಡ ಅಷ್ಟೇ, ಅದರಲ್ಲೂ ತುಂಬ ಕಲೆಕ್ಷನ್ಸ್ ಇದೆ. ಜೊತೆಗೆ ಕೃಷ್ಣ ಡಿಫ್ರೆಂಟ್ ಸೈಜಲ್ಲಿದೆ. ಇಲ್ಲಿ ಅಷ್ಟಲಕ್ಷ್ಮಿಯರು, ನವದುರ್ಗಿಯರು, ಇಲ್ಲಿ ಚಿಕ್ಕ ಸೈಜ್ ಇದೆ ಅಷ್ಟಲಕ್ಷ್ಮಿಯರಲ್ಲಿ. ಇಲ್ಲಿ 12 ಇಂಚ್ ಇರುವಂಥ ನವದುರ್ಗಿಯರು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನೀವಿನ್ನು ಹಿಂಗೆ ನೋಡ್ತಾ ನೋಡ್ತಾ ಹೋದರೆ ಮೀನಾಕ್ಷಿ ಕಲ್ಯಾಣ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಭರತನಾಟ್ಯ ಮಾಡ್ತಾ ಇರೋದು, ಅದರ ಹಿಂದೆ ಕೃಷ್ಣ, ಹಾಗೆ ಇಲ್ಲಿ ಮನೆ, ಇಲ್ಲಿ ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋವಂಥ ಸೆಟ್ಟು ಸಕ್ಕದಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚಿಕ್ಕದಾಗಿದೆ ಅಷ್ಟಲಕ್ಷ್ಮಿ ಸೆಟ್ಟು. ಟೋಟಲ್ ನಿಮಗೆ 6 ಇಂಚಲ್ಲಿ ಏನೋ ಬರುತ್ತೆ. ಇದು 1900 ರೂಪೀಸ್ ಹಾಕಿದ್ದಾರೆ. ಹಾಗೆ ಬೃಂದಾವನ ಸೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಮರ ಇದೆಲ್ಲ ನಿಮಗೆ 3900 ರೂಪೀಸ್ ಆಗುತ್ತೆ. ಇಲ್ಲಿ ಬಾವಿಲಿ ನೀರು ಸೇದೋದು, ಸ್ನಾನ ಮಾಡೋದು ಆ ಥರ. ಇಲ್ಲಿ ಭಕ್ತಮಾಶಯ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಋಷಿ ಮುನಿಯರದು ಗೊಂಬೆಗಳು ಸೆಟ್ಟು, ಹಾಗೆ ಇಲ್ಲಿ ದೇವರ ವಿಗ್ರಹಗಳು ನೋಡಿ ಎಷ್ಟು ಕಲೆಕ್ಷನ್ ಇದೆ. ನಾನು ಹೇಳಿದ್ನಲ್ವಾ, ಫಸ್ಟ್ ಫ್ಲೋರಲ್ಲೂ ಇಷ್ಟೇ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ, ಸೆಕೆಂಡ್ ಫ್ಲೋರಲ್ಲೂ ತುಂಬ ಇದೆ. ಸಾಕಷ್ಟು ಕಲೆಕ್ಷನ್ಸ್ ಇದೆ. ಇಲ್ಲಿ ರಾಮ ಮತ್ತು ಲಕ್ಷ್ಮಣ ತಾಡಗಾಯಿ ವದನ ಮಾಡ್ತಾ ಇರೋದು. ಇಲ್ಲಿ ನೋಡಿ ಇದೆಷ್ಟು ಕ್ಯೂಟಾಗಿದೆ ಗೊಂಬೆಗಳು, ತುಂಬ ಚೆನ್ನಾಗಿದೆ. ಇಲ್ಲಿ ಸೀತಾದೇವಿ ಅಗ್ನಿವಾಸಕ್ಕೆ ಹೋದಾಗ ಇಲ್ಲಿ ಬೆಂಕಿಲಿ ದಹನ ಆಗ್ತಾ ಇರೋದು. ಹಾಗೆ ಇಲ್ಲೂ ಅಷ್ಟೇ ಹಸುಗಳು. ದಸರಾ ಅಂದಮೇಲೆ ದಸರಾ ಹಬ್ಬದ ಸೆಟ್ ಇಲ್ಲ ಅಂದರೆ ಆಗತ್ತಾ ನೋಡಿ. ಇಲ್ಲೂ ಅಷ್ಟೇ ಮುಂದೆ ದಸರಾದಲ್ಲಿ ಹೇಗೆ ಮೆರವಣಿಗೆ ಎಲ್ಲ ಹೋಗ್ತಾರಲ್ವ, ಅದನ್ನು ಡೀಟೇಲಿಂಗಾಗಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಸರಾ ಸೆಟ್ ಕೂಡ. ಇಲ್ಲಿ ನೋಡಿ ಎಲ್ಲರೂ ಸೇರಿಕೊಂಡು ಫುಟ್ಬಾಲ್ ಆಡ್ತಾ ಇರೋದು. ಹಾಗೆ ಇಲ್ಲಿ ದೇವರ ಮೂರ್ತಿ. ವೇದಂ ಸೆಟ್ಟಲ್ಲೂ ಅಷ್ಟೇ ತುಂಬಾ ಡಿಫ್ರೆಂಟ್ ಸೈಜಸಲ್ಲಿದೆ, ಸಖತ್ತಾಗಿದೆ. ಸೊ ತೋರಿಸ್ತಾ ಹೋದರೆ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ವೆರೈಟೀಸ್ ಆಫ್ ಗೊಂಬೆಗಳಿದೆ. ಮತ್ತು ಎಲ್ಲ ನಿಮಗೆ ತುಂಬ ಕಾಸ್ಟ್ಲಿ ಅಂತಲೂ ಏನು ಅನಿಸಲ್ಲ. ಎಲ್ಲ ರೇಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಸೆಟ್ಟು. ಇಲ್ಲಿ ಟೀಚರ್ ಪಾಠ ಮಾಡ್ತಾ ಇರೋದು, ಮಕ್ಕಳೆಲ್ಲ ಕೂತ್ಕೊಂಡು ಕೇಳ್ತಾ ಇರೋದು. ಇಲ್ಲಿ ನಮ್ಮ ಗಣೇಶ ನೋಡಿ ಎಷ್ಟು ಕ್ಯೂಟಾಗಿದೆ ಗಣೇಶ. ಹಾಗೆ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡೋದಾದರೆ ಹೆಣ್ಮಕ್ಳೆಲ್ಲ ಸೇರಿಕೊಂಡು ದುರ್ಗಾದೇವಿಗೆ ವ್ರತ ಮಾಡ್ತಾ ಇರೋದು. ಹಾಗೆ ಇಲ್ಲಿ ಮ್ಯೂಸಿಕ್ ಬಾರಿಸ್ತಾ ಇರೋದು. ಇಲ್ಲಿ ನಿಂತಿರೋ ಅಂಥ ನವದುರ್ಗಿಯರು. ಇಲ್ಲೂ ಕೂಡ ಅಷ್ಟೇ ಕ್ರಿಕೆಟ್ ಆಡ್ತಾ ಇರೋದು. ಮದುವೆ ಸೆಟ್ಟು, ಹಾಗೆ ವರಹ ಮೂರ್ತಿ, ಆ ಥರ ಲಕ್ಷ್ಮಿ ಸೆಟ್ಟು. ಇಲ್ಲಿ ನಿಮಗೆ ತಿರುಪತಿ ಸೆಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ 8 to 10 ಡಾಲ್ ಸೆಟ್ ಏನೋ ಬರುತ್ತೆ. ಇದರ ಪ್ರೈಸ್ 3800 ರೂಪೀಸ್ ಇದೆ. ಹಾಗೆ ಪಳನಿ ಮಾಯಿ ಸೆಟ್ ಕೂಡ ಸಿಗುತ್ತೆ. ಇದರಲ್ಲೂ ಕೂಡ ಅರೌಂಡ್ 8 to 10 ಡಾಲ್ ಸೆಟ್ಸ್ ಬರುತ್ತೆ. ಇದರ ಪ್ರೈಸ್ ಕೂಡ ಅಷ್ಟೇ 3800. ಇಲ್ಲಿ 12 ಸೆಟ್ಸ್ ಆಫ್ ಆಳ್ಮಾ ಸೆಟ್ ಕೂಡ ಇದೆ. ಶ್ರೀನಿವಾಸ ಕಲ್ಯಾಣದ ಸೆಟ್ಟು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 2, 4, 6, 8, 12, 14, 18 ಪೀಸಸ್ ಸೆಟ್ ಸಿಗುತ್ತೆ. ಇದರ ಪ್ರೈಸ್ ನಿಮಗೆ 4300. ಇನ್ನೊಂದು ಯುನೀಕ್ ಸೆಟ್ ತೋರಿಸ್ತೀನಿ ನೋಡಿ, ಇಯರ್ ಪೇಸಿಂಗ್ ಸೆಟ್. ಅಂದರೆ ಕಿವಿ ಚುಚ್ಚಬೇಕಾದ್ರೆ ಹೆಂಗೆ ಶಾಸ್ತ್ರ ಮಾಡ್ತಾರಲ್ವ, ಅದು ಎಷ್ಟು ಚೆನ್ನಾಗಿದೆ. ಅದ್ರ ಜೊತೆ ನೀವಿಲ್ಲಿ ನೋಡ್ಬೋದು ಮದುವೆ ಮಾಡಿಸ್ಬೇಕಾದ್ರೆ ಹೇಗೆ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಆ ಸೆಟ್ಟು. ಜೊತೆಗೆ ಪೊಂಗಲ್ ಸೆಟ್ ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ತುಂಬ ಯೂನಿಕ್ ಸೆಟ್ಸ್ಗಳನ್ನೇ ಇವರು ಅರೇಂಜ್ ಮಾಡಿದ್ದಾರೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಜೊತೆಗೆ ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟಾಗಿ ಮದುವೆ ಮನೇಲಿ ಊಟ ಮಾಡೋದು, ಅಲ್ಲಿ ಮದುವೆ ಸೆಟ್ ಜೊತೆಗೆ ಇದು ಕೂಡ ಇದೆ. ತುಂಬಾ ಯೂನಿಕ್ ಆಗಿದೆ. ಬಾಳೆ ಎಲೆ ಅದ್ರ ಮೇಲೆ ಊಟ ಬಡಿಸಿರೋದು, ಸರ್ವ್ ಮಾಡ್ತಿರೋದು
ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಕೃಷ್ಣ ಭೋಜನಂ ಸೆಟ್ ಇದು. ಕೃಷ್ಣ ಭೋಜನನ ಎಂಜಾಯ್ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಇಲ್ಲಿ ಪಟ್ಟದ ಗೊಂಬೆಗಳ ಸೆಟ್ ಕೂಡ ಸಿಗುತ್ತೆ. ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಸೈಜಲ್ಲಿ. ನಿಮ್ಮನೇಲಿ ಕೂಸೋದಕ್ಕೆ ಜಾಗ ಇಲ್ಲ, ಈ ಥರ ಮಿನಿಯೇಚರ್ ಸೆಟ್ಸ್ ನೋಡ್ತೀರಾ ಅಂದರೆ ಅದಕ್ಕೂ ಕೂಡ ಇಲ್ಲಿ ಬೆಸ್ಟ್ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು. ಅದ್ರ ಜೊತೆ 12 to 15 ಪೀಸಸ್ ಆಫ್ ಸೆಟ್ಟಲ್ಲಿ ಗಿರಿವಾಲಂ ಸೆಟ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ನಿಮಗೆ 3500 ಏನೋ ಇದೆ. ನೋಡಿ, ನಮ್ಮಲ್ಲಿ ಶಬರಿಮಲೆ ಯಾತ್ರೆ ಕೈಗೊಳ್ಳೋರಿಗೆ ಪಂಚೆ, ಟವಲು, ಮಾಲೆ, ಪೂಜಾ ಸಾಮಗ್ರಿಗಳು ಮತ್ತು ಇರುಮುಡಿಗೆ ಏನು ಬೇಕೋ ಅದೆಲ್ಲ ಐಟಮ್ಗಳು ಇಲ್ಲಿ ಎಲ್ಲ ದೊರೆಯುತ್ತವೆ. ಹಾಗೂ ಕೇರಳ ಐಟಮ್ಸ್ ಬನ್ನಿ, ಅದನ್ನು ತೋರಿಸ್ತೇನೆ ನಿಮಗೆ. ಇಲ್ಲೆಲ್ಲ ಕೇರಳ ಶರ್ಟು ಮತ್ತು ಜುಬ್ಬ ಎಲ್ಲ ಥರದ್ದು ನಿಮ್ಗೆ ಐಟಮ್ಗಳು ಇಲ್ಲೂ ದೊರೆಯುತ್ತಿದ್ದು. ಜೆಂಟ್ಸಿಂದೆಲ್ಲ ಐಟಮ್ ಎಲ್ಲ ನಿಮ್ಗೆ ಸಿಗುತ್ತೆ. ಮತ್ತು ಅಯ್ಯಪ್ಪ ಫೋಟೋಸ್ ಇದೆ. ಪ್ರತಿಯೊಂದು ನಿಮ್ಗೆ ಐಟಮ್ ಇಲ್ಲಿ ಸಿಗುತ್ತೆ. ಶಬರಿಮಲೆ ಹೋಗೋ ಯಾತ್ರಿಕರಿಗೆ ಎಲ್ಲ ಐಟಮು ಇಲ್ಲಿ ಸಿಗುತ್ತೆ, ದೊರೆಯುತ್ತದೆ. ನಮ್ಮಲ್ಲಿ ಪ್ರತಿ ವರ್ಷವೂ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತೀವಿ. ನವಂಬರ್ 15ರಿಂದ ಹಿಡಿದು ಜನವರಿ 16 ತನಕ ಕಂಟಿನ್ಯೂಸ್ ಟ್ರಿಪ್ಗಳನ್ನ ಮಾಡ್ತೀವಿ. ಮತ್ತು ಮಂತ್ಲಿ, ಎವ್ರಿ ಮಂತ್ ಫೆಬ್ರವರಿಯಿಂದ ಸ್ಟಾರ್ಟ್ ಆದರೆ ಅಕ್ಟೋಬರ್ವರೆಗೂ ನಾವು ಪ್ರತಿ ತಿಂಗಳು ನಮ್ಮಲ್ಲಿ ಶಬರಿಮಲೆ ಯಾತ್ರೆ ಕೈಗೊಳ್ತೀವಿ. ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕಿಸಿ. ನೋಡಿ, ಇಲ್ಲಿ ಕೇರಳ ಸ್ಯಾರಿ ಹಾಗೂ ಸೆಟ್ಟು ಮುಂಡು ಮತ್ತು ಇಲ್ಲಿ ಬನ್ನಿ, ಎಲ್ಲ ಪೂರ್ತಿ ಕೇರಳ ಸ್ಯಾರಿ ಸೆಟ್ಟು ಮುಂಡು ಎಲ್ಲ ನಿಮಗೆ ಇಲ್ಲಿ ಸಿಗುತ್ತದೆ. ಏನೇನು ಐಟಮ್ ಬೇಕೋ ಕೇರಳದು 400 ರೂಪಾಯಿಂದ ಹಿಡಿದು 3000 ತನಕ ನಿಮಗಲ್ಲಿ ದೊರೆಯುತ್ತದೆ. ಇದು ಪಟ್ಟು ಪಾವಡೆ ಅಂತಾರೆ ಮಲಯಾಳಮಲ್ಲಿ, ನಮ್ಮಲ್ಲಿ ಲಂಗ ಬ್ಲೌಸ್ ಅಂತ ನಾವೇ ಹೇಳ್ತೇವೆ. ಇದೆಲ್ಲ ನಿಮಗೆ ಒಂದು 6 ತಿಂಗಳಿಂದ ಹಿಡಿದು 10 ವಯಸ್ಸು ತನಕ ಇಲ್ಲಿ ನಮ್ಮಲ್ಲಿ ದೊರೆಯುತ್ತದೆ. ಓಣಂ ಡ್ರೆಸ್ಗಳು ನೋಡಿ, ನಮ್ಮಲ್ಲಿ ಕೃಷ್ಣಗಳು, ಈ ಕೃಷ್ಣ ಜನ್ಮಾಷ್ಟಮಿ ಮಾಡೋರು, ಮತ್ತು ನಮ್ಮಲ್ಲಿ ಹೊಸ ವರ್ಷ ವಿಶು ಅಂತ ಅವ್ರು ಮಾಡ್ತಾರೆ, ಅದೆಲ್ಲ ಅವ್ರು ಖರೀದಿ ಮಾಡ್ತಾರೆ. ಕೃಷ್ಣ, ರಾಧೆ ಎಲ್ಲ ದೊರೆಯುತ್ತದೆ. ಮತ್ತು ಬ್ರಾಸ್ ಎಲ್ಲ ಕೇರಳ ದೀಪಗಳಿದು. ಬ್ರಾಸು ಇದೆ, ಬ್ರಾನ್ಸು ಇದೆ, ಎರಡೂ ಇದೆ. ಮತ್ತು ಹಿತ್ತಾಳೆ ಮತ್ತು ಕಂಚು ಎಲ್ಲ ಐಟಮ್ಗಳು ನಿಮ್ಗೆ ದೊರೆಯುತ್ತೆ. ಯಾವ ರೀತಿ ಬೇಕೋ, ಯಾವ ಸೈಜ್ ಬೇಕೋ ನಿಮಗೆ 6 ಇಂಚಿಂದ ಹಿಡಿದು 5 ಅಡಿವರೆಗೂ ನಿಮಗೆ ಇಲ್ಲಿ ದೊರೆಯುತ್ತದೆ. ಓಕೆನಾ? ಸೊ ನೋಡಿದ್ವಲ್ಲ ಎಷ್ಟು ಯೂನಿಕ್ ಕಲೆಕ್ಷನ್ಸ್, ಗೊಂಬೆ ಸೆಟ್ಟು, ಪೇಪರ್ ಗೊಂಬೆಗಳು, ಮಣ್ಣಿನ ಗೊಂಬೆಗಳು, ಕಾಪರ್ ಕೋಟೆಡ್ ಗೊಂಬೆಗಳು ಅಂತ ಸಾಕಷ್ಟು ವೆರೈಟೀಸ್ ಇಲ್ಲಿದೆ. ಸೊ ಮಿಸ್ ಮಾಡ್ದಲ್ಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿಕೊಂಡು. ಒಂದ್ಸತಿ ನಾನು ಶಾಪ್ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಇದರ ಅಡ್ರೆಸ್ ಮತ್ತು ಲೊಕೇಶನ್ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. NS ಟೆಕ್ಸ್ಟೈಲ್ ಹಾಗೆ ಪೂಜಾ ಸೆಂಟರ್ ಅಂತ. ಇಲ್ಲಿ ನೀವಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಪ್ರತಿಯೊಂದು ನೀವೇನಾದರೂ ವಿಸಿಟ್ ಮಾಡಿದಾಗ ಪರ್ಚೇಸ್ ಮಾಡಿದರೆ ನಿಮ್ಮ ಅನುಭವ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.